ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಂತ ಭಾವಿಸ್ತೀನಿ ನೋಡ್ರಿ. ಇವತ್ತು ಉಳಿದಿದ್ದ ಅನ್ನದಿಂದ ಕುರುಕುರಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಇದು ಅನ್ನದಿಂದ ಯಾವ ರೀತಿ ಮಾಡೋದು ತಂದು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ಎಷ್ಟು ಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂದ್ರೆ ಈಗ ನೋಡ್ರಿ ಉಳ್ದಿರ್ತದೆ ನೋಡ್ರಿ ಅನ್ನ. ಆ ಅನ್ನನ ನಾನು ತೊಗೊಂಡಿನಿ ನೋಡ್ರಿ. ಇಲ್ಲಿ 1 ಕಪ್ ಅನ್ನ ತೊಗೊಂಡಿನಿ ನೋಡ್ರಿ. ಉಳ್ದಿದ್ದನ್ನು ನಿಮಗೆ ಎಷ್ಟು ಪ್ರಮಾಣದಾಗ ಬೇಕೋ ಅಷ್ಟು ಪ್ರಮಾಣದಾಗ ತೊಗೋರಿ. ಈ ಥರ ಕೈಲೇ ಮ್ಯಾಶ್ ಮಾಡ್ಕೊಂಡು ಇದು ಮಿಕ್ಸರ್ಗೆ ಹಾಕ್ಬೇಕ್ರಿ. ಸ್ವಲ್ಪ ಮ್ಯಾಗ ನೀರು ಹಾಕೋಬೇಕ್ರಿ. ಅಂದ್ರೆ ನೀರು ಹಾಕೋದ್ರಿಂದ ಅದು ಅನ್ನ ಎಲ್ಲ ಸರಿಯಾಗಿ ಗ್ರೈಂಡ್ ಹಾಕೋದನ್ನು ಸಲುವಾಗಿ ಸ್ವಲ್ಪ ಮ್ಯಾಗ ನೀರು ಹಾಕೋಬೇಕ್ರಿ. ಚೆಂದಾಗಿ ಇದು ರುಬ್ಕೊಂಬರ್ಬೇಕು ನೋಡ್ರಿ. ಇವಿಟ್ಟು ಕ್ರಿಸ್ಪಿಯಾಗಿ ಮತ್ತು ಖರ್ಚು ಕಡಿಮೆ. ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ, ನೀವು ಟ್ರೈ ಮಾಡಿ ನೋಡ್ರಿ. ಎಷ್ಟು ಸೂಪರಾಗಿರ್ತಾವೆ ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ನೀವು. ಯಾಕಂದ್ರೆ ಇದು ಅನ್ನ ಉಳ್ದಿದ್ದನ್ನ ಚೆಲ್ಲೋ ಬದಲಿ ಈ ಥರ ಮಾಡ್ಕೊಂಡು ತಿನ್ಬೇಕ್ರಿ. ಈಗ ನೋಡ್ರಿ, ಮಕ್ಕಳಿಗೆ ಭಾಳ ಇಷ್ಟ ಆಗ್ತಾವೆ. 1 ಸ್ಪೂನಟ್ಟು ಅಥವಾ ಅರ್ಧ ಸ್ಪೂನಟ್ಟು ಓಂಕಾಳನ್ನ ಕೈಲಿ ತಿಕ್ಕಿ ಮ್ಯಾಶ್ ಮಾಡಿ ಹಾಕ್ಕೊಂಡೆ ನೋಡ್ರಿ. ಇದಕ್ಕೆ ನೋಡ್ರಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಅರಿಶಿನ ಪೌಡರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅಷ್ಟೇ ಬೇಕಿಂಗ್ ಸೋಡಾ ಹಾಕ್ಕೊಳತ್ತೀನಿ ರೀ. ಅಡುಗೆ ಸೋಡಾ ಹಾಕ್ಕೊಳತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಅಡುಗೆ ಸೋಡಾ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಮತ್ತು ಒಂದು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನಟ್ಟು ಹಾಕ್ಕೊಂಡಿ ನೋಡ್ರಿ. ಅರ್ಧ ಅಥವಾ 1 ಸ್ಪೂನಟ್ಟು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು, ಮಕ್ಕಳು ಎಷ್ಟು ತಿಂತಾರೆ ನೋಡ್ಕೊಂಡು ಹಾಕಿರಿ. ಈಗ ನೋಡ್ರಿ, ಇದು ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ ಕೈಲಿ. ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿ ನೋಡ್ರಿ. ಕಾರ್ನ್ಫ್ಲವರ್ ಹಿಟ್ಟು ಇರ್ಲಿಕ್ಕಂದ್ರೆ ಅಕ್ಕಿ ಹಿಟ್ಟನ್ನು ತೊಗೋಬೋದು. ಅಕ್ಕಿ ಹಿಟ್ಟನ್ನು ಇರ್ಲಿಕ್ಕಂದ್ರೆ ಜೋಳದ ಹಿಟ್ಟನ್ನು ತೊಗೋಬೋದು. ಜೋಳದ ಹಿಟ್ಟನ್ನು ಇರ್ಲಿಕ್ಕಪ್ಪ ಅಂತಂದ್ರೆ ಮೈದಾ ಹಿಟ್ಟನ್ನ ಹಾಕೋಬೋದು ರೀ. ಏನು ತೊಂದರೆ ಇಲ್ಲ. ಟಿಪ್ಸ್ ಕೊಟ್ಟಿನಿ ನೋಡ್ರಿ ಹಿಟ್ಟಿನ ಬಗ್ಗೆ. ನಿಮಗೆ ಏನು ತೊಂದರೆ ಇಲ್ಲ. ಯಾವ ಹಿಟ್ಟಿರ್ತದೆ ಮನ್ಯಾಗ, ಕಡ್ಲೆ ಹಿಟ್ಟಿದ್ರು ಕಡ್ಲೆ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ರೀ. ಬರೀ ಕಡ್ಲೆ ಹಿಟ್ಟು ಹಾಕೋಬೋದು. ಮತ್ತು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಎಲ್ಲ ಐತೈತಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕ್ರಿ. ಟೇಸ್ಟ್ ಬರ್ತದೆ. ಮತ್ತು ಈಗ ನೋಡ್ರಿ, ಮಕ್ಕಳಿಗೆ ಮ್ಯಾಗಿ ಮಸಾಲೆ ಉಳ್ದಿತ್ತಪ್ಪ ಅಂತಂದ್ರೆ ಅದು ಒಂದು ಸ್ವಲ್ಪ ಇದು ಮಾಡ್ಕೊಂಡ ಮ್ಯಾಗ ಲಾಸ್ಟಿಗೆ ಮ್ಯಾಗ ಉದುರಿಸಿ ಕೊಟ್ಬಿಡ್ರಿ. ತಿನ್ನೋಕೆ ಭಾಳ ಅಂದ್ರೆ ಭಾಳ ಮಸ್ತ್ ಐತಿತ್ತ ನೋಡ್ರಿ. ಮಕ್ಕಳು ಹೊರಗಿಂದು ಕುರ್ಕುರಿನೇ ಬೇಡಂಗಿಲ್ಲ, ಅಷ್ಟು ಮಸ್ತಾಗಿರ್ತದೆ. ಈಗ ನೋಡ್ರಿ, ಸರಿಯಾಗಿ ಕೈಲಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಕುಡ್ಕೊಂಡ್ಬಿಡ್ತದೆ ರೀ. ಉಪ್ಪು, ಖಾರ ನಾವೇನೇನು ಹಾಕಿರ್ತೇವೆ ಎಲ್ಲ. ನೀವು ಬೇಕಂದ್ರೆ ಲಿಂಬಿಕೆ ರಸ ಬೇಕಂದ್ರೆ ಹಾಕೋಬೋದು ರೀ. ಮತ್ತು ಕೊತ್ತಂಬರಿ ಇದು ಬೇಕಂದ್ರೆ ಹಾಕೋಬೋದು. ಹಾಗೆ ಮಾಡಿದ್ರೆ ಟೇಸ್ಟ್ ಹತ್ತವ ಅನ್ನೋ ಸಲುವಾಗಿ ಹಾಗೆ ಮಾಡೇವ್ರಿ. ಕೊತ್ತಂಬರಿ ಏನೋ ಹಾಕೋಬಾರ್ದು. ಹಾಗೆ ಕುರ್ಕುರಿ ಒಳಗೆಲ್ಲ ಅದೇ ರೀತಿ ಮಾಡಿರ್ತಲ್ಲ, ಅದರ ಸಲುವಾಗಿ. ಈಗ ನೋಡ್ರಿ, ಹೊರಗಿಂದೆಲ್ಲ ಒಂದು ಪ್ಯಾಕೆಟ್ಗೆ 5 ರೂಪಾಯಿ ಅಥವಾ 10 ರೂಪಾಯಿ ಇರುತ್ತೆ. ಇದು ಮನ್ಯಾಗ ಈ ಥರ ಅನ್ನ ಉಳ್ದಿದ್ದರಿಂದ ಮಾಡ್ಕೊಂಬಿಟ್ರೆ ಮಂದಿ ಎಲ್ಲ ತಿಂತೀರಿ ನೋಡ್ರಿ. ಅಷ್ಟು ಮಸ್ತ್ ಆಗ್ತದೆ. ಈಗ ನೋಡ್ರಿ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿನಿ ನೋಡ್ರಿ. ಸ್ವಲ್ಪ ಕಡ್ಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡಿನಿ ನೋಡ್ರಿ. ನಿಮಗೆ ಯಾವ ಹಿಟ್ಟು ಮನ್ಯಾಗ ಐತಿ ಅದು ಹಾಕೊಂಡು ಮಾಡ್ಕೊಬೋದು ರೀ. ಅಂಗಡಿಯಿಂದ ಹೋಗಿ ತರಬೇಕಂತೇನಿಲ್ಲ. ಇದ್ದಿದ್ರೊಳಗೆ ಚೆಂದ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಥರ ಹಾಕೊಂಡೆ ನೋಡ್ರಿ. ಇದು ಈ ಥರ ಸ್ಮೂತ್ ಇದ್ದರೆ ನಡೀತದೆ ರೀ. ಇದು ಸ್ಮೂತ್ ಇದ್ದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ರಿ. ನಿಮಗೆ ಈಜಿ ಆಗ್ತದೆ ಅನ್ನೋ ಸಲುವಾಗಿ ಈ ಥರ ಉಂಡೆ ಮಾಡ್ಕೊತ ಹೇಳ್ತೀನಿ ನೋಡ್ರಿ. ಉಂಡೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಈಗ ನೀವೆಲ್ಲ ಚಕ್ಕಲಿ ಎಲ್ಲ ಮಾಡ್ತಿರಲ್ಲ, ಚಕ್ಕಲಿ ಮಣಿ ಇದ್ರೆ ತಗೋರಿ. ಚಕ್ಕಲಿ ಅಂತ ಮಾಡುವಂಥ ಮಣಿ ಇರ್ತದೆ ನೋಡ್ರಿ. ಅದ್ರೊಳಗೆ ಯಾವ ಸಾಚೆ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ರೀ ನಿಮಗೆ. ಈಗ ನೋಡ್ರಿ, ಇದು ಇರ್ತದೆ ನೋಡ್ರಿ. ಇದು ಚಿತ್ರ ಇದ್ದಿದ್ದು ಚಕ್ಕಲಿ ಮಣಿ ಅಲ್ರಿ. ಇದು ಬೇರೆ ರೀತಿ ಈ ಥರ ಇದ್ದರೆ ಹಾಕೋರಿ. ಇಲ್ಲಿಕಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡ್ಕೊಂಡು ಅದ್ರೊಳಗೂ ಬೇಕಂದ್ರೆ ಹಾಕೊಂಡು ಮಾಡ್ಕೊಬೋದು ರೀ ನೀವು. ಇದು ಇದ್ರೆ ಇದರೊಳಗೆ ಹಾಕೊಂಡು ಮಾಡ್ಕೊರಿ. ಹಾಲಿನ ಪ್ಯಾಕೆಟ್ ಕವರ್ ಆತಿತ್ತಂದ್ರೆ ಅದನ್ನು ಕಟ್ ಮಾಡ್ಕೊಂಡು ಸಣ್ಣದಾಗೆ ಕಟ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡು ಮಾಡ್ಕೊಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಎಲ್ಲ ಸರ್ಕೊಳತ್ತೀನಿ ನೋಡ್ರಿ ನಾನು. ಮತ್ತು ಈಗೇನು ಉಂಡೆ ಮಾಡಿ ಇಟ್ಕೊಂಡಿವಲ್ಲ ಅದಕ್ಕೆ ಹಾಕತ್ತೀನಿ ನೋಡ್ರಿ. ಆ ಕಡೆ ಹಾಗೆ ಎಣ್ಣೆ ಬಿಸಿ ಮಾಡೋಕೆ ಇಡ್ಬೇಕ್ರಿ. ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿನಿ ನೋಡ್ರಿ ನಾನು. ಮೊದಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ. ಎಣ್ಣೆ ನೋಡ್ರಿ ಕಾಯ್ದಿರ್ಬೇಕ್ರಿ ಚೆಂದಾಗಿ. ನೀವು ಬಜ್ಜಿ ಮಾಡ್ಕೊಳಗೆಲ್ಲ ಯಾವ ಥರ ಎಣ್ಣೆ ಕಾಯ್ದಿರ್ತದೆ ನೋಡ್ರಿ, ಅದೇ ರೀತಿ ಎಣ್ಣೆ ಕಾಯ್ದಿರಬೇಕು. ಇದಕ್ಕೂ ಸ್ವಲ್ಪ ನೋಡ್ರಿ ಮ್ಯಾಗಿನ್ಗೆ ಅದಕ್ಕೂ ಹಚ್ಕೋಬೇಕ್ರಿ ಸ್ವಲ್ಪ ಎಣ್ಣೆ. ಅಂದ್ರೆ ಅದು ಹತ್ಕೊಳ್ಳಂಗಿಲ್ಲ ಹಿಟ್ಟು.
ಜಾಸ್ತಿ ಆಗ್ಯದ್ರಿ ಹಿಟ್ಟು ಸ್ವಲ್ಪ ತೆಗಿತೀನಿ ನೋಡ್ರಿ ಅದು. ಈಗ ನೋಡ್ರಿ ಅನ್ನದಲ್ಲೇ ಮಾಡ್ಲತ್ತೇವೆ ಅನ್ಸೋದೇ ಇಲ್ಲಿದು ಅಟ್ಟ ಚೇಂಜ್ ಕಾಣ್ಲತ್ತದ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದದ, ನಾವು ಅಲ್ಲೇ ಎಣ್ಣೆ ಕಾಯ್ಲಕ್ಕ ಇಟ್ಟಿದ್ದೆ ನೋಡ್ರಿ. ಅದ್ರೊಳಗೆ ಬಿಡಾತೀನಿ ನೋಡ್ರಿ ಈಗ ನಾನು. ಇದೇ ರೀತಿ ಮಣಿ ಇದ್ರೆ ನೀವು ತೊಗೋರಿ. ಬೇಕಂದ್ರೆ ಸೇವಾ ಮಣಿ ಇರ್ತಾವೆ ನೋಡ್ರಿ, ದಪ್ಪನ ಸೇವದ ಮಣಿ ಮತ್ತು ಸಣ್ಣ ಸೇವದ ಮಣಿ ಇರ್ತಾವಲ್ಲ ಅವು ಬೇಕಂದ್ರೆ ಅದ್ರೊಳಗೆ ಹಾಕೊಂಡು ಮಾಡ್ಕೊಬೋದು ರೀ ನೀವು. ಸೇಮ್ ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ ರೀ ಅವು. ಇವು ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ ನೀವು, ಇಷ್ಟು ಅದ್ಭುತ ಇರ್ತಾವೆ. ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ, ಅಷ್ಟು ಭಾರಿ ಅಕ್ಕವ ನೋಡ್ರಿ. ಇದು ನೋಡ್ರಿ ಹೈ ಫ್ಲೇಮ್ದಾಗ ಇಡ್ಬೇಕು ರೀ ಉರಿ. ಹೈ ಫ್ಲೇಮ್ದಾಗೆ ಇಟ್ರೆ ಫಾಸ್ಟ್ ಬೈತದ. ಅದು ಎಲ್ಲ ಹಿಟ್ಟಿರ್ತದೆ ನೋಡ್ರಿ. ಇದು ಏನಂದ್ರೆ ಈಗ ಅನ್ನೋದು ಹಿಟ್ಟಿರ್ತದಲ್ಲ ಅದು, ಮತ್ತು ಅದರ ಸಲುವಾಗಿ ನಾವು ಫಾಸ್ಟ್ ಇಟ್ಕೊಂಡೆ ನೋಡ್ರಿ. ಗ್ಯಾಸು ಸ್ಲೋ ಇಟ್ಕೊಂಡ್ಬಿಟ್ರೆ ಇದು ಚೆಂದಾಗಿ ಬೇಯಂಗಿಲ್ಲ, ಮತ್ತು ಭಾಳ ಟೈಮ್ ಭಾಳ ಹೋಗುತ್ತೆ ನಿಮ್ಗೆ. ಅದ್ರ ಸಲುವಾಗಿ ಫಾಸ್ಟ್ ಇಟ್ಟು ಈ ಥರ ಸ್ವಲ್ಪ ಹಾಕನೇ ಅದಕ್ಕೆ ತಿರುವಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಟ್ಟೆ ನೆನಪಿರಲಿ, ಹಾಕನೇ ತಿರುವಿ ಹಾಕ್ಬಿಡ್ದ್ರಿ ಅದು, ಅದ್ರೊಳಗೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಡ್ತದೆ. ಈಗ ನೋಡ್ರಿ ಭಾಳ ಒಂದು ಸ್ವಲ್ಪ 1 ನಿಮಿಷದಿಂದ ಈ ಥರ ತಿರುವಿ ಹಾಕ್ಕೋಬೇಕ್ರಿ. ಈಗ ನೀವು ನೋಡ್ತಿರ್ಬೇಕು ಫ್ರೆಂಡ್ಸ ಯಾವ ರೀತಿ ಕಾಣ್ಲತ್ತದಲ್ಲಿ ಕ್ರಿಸ್ಪಿಯಾಗಿ. ಮತ್ತು ನೀವು ಹೊರಗೆಲ್ಲ ಕುರ್ಕುರಿ ಎಲ್ಲ ತೊಗೊಂಬರ್ತಿರಲ್ಲ ಅದೇ ರೀತಿಯೇ ಅನಿಸ್ತದೆ ಇದು. ನಾನು ಅದೇ ರೀತಿಯೇ ಈಗೇನು ಮಾಡಿ ಹಾಗೆ ತೋರಿಸ್ತೀನಿ ರೀ ನಾನು. ಕಟ್ ಬೇಕಾದ್ರೆ ಕಟ್ ಮಾಡಿ ನೀವು ಅದಕ್ಕೆ ಮಸಾಲೆ ಏನೇನು ಬೇಕು ಎಲ್ಲ ಮಸಾಲೆನೂ ಹಾಕ್ಕೋಬೋದು ರೀ. ಮ್ಯಾಗಿ ಮಸಾಲೆ ಮತ್ತು ಚಿಲ್ಲಿ ಪೌಡ್ರು, ಉಪ್ಪು, ಖಾರ ಏನೇನು ಬೇಕು ಮ್ಯಾಗ ಉದಿಸ್ಕೊಂಡು ತಿನ್ಬೋದು ನೋಡ್ರಿ ನೀವು. ಈಗ ನೋಡ್ರಿ ಎಣ್ಣೆ ತಾನೇ ಬಿಡ್ಲತ್ತದ ನೋಡ್ರಿ, ಅದು ತಾನೇ ಬಿಡ್ಲತ್ತೈತದು ಎಣ್ಣೆ. ಈಗ ಗೊತ್ತೈತಿ ಇದು, ಯಾಕಂದ್ರೆ ಇದು ಕರ್ದದ ಪೂರ್ತಿ ಎಣ್ಣೆ ಬಿಟ್ಟದ ನೋಡ್ರಿ. ಅದು ಈಗ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ನೀವು ನೋಡ್ತಿರ್ಬೋದು ಈಗ ಕ್ರಿಸ್ಪಿಯಾಗಿ. ಈ ಥರ ಎಣ್ಣೆ ಜಾನಿಸ್ಲತ್ರ ಎಣ್ಣೆ ಪೂರ ಚೆಂದಾಗಿ ಇರ್ತಾರೆ, ಜಾನಿಸ್ ತೊಗೋಬೇಕ್ರಿ. ಫಾರ್ಚೂನ್ ಎಣ್ಣೆ ಹಾಕೊಂಡೆ ನೋಡ್ರಿ ನಾನು, ಒಳ್ಳೆ ಎಣ್ಣೆ ಇರ್ತದೆ ಇದು. ಈಗ ನೋಡ್ರಿ ಕಡ್ದು ಬೀಳಾಗ್ತಾವೆ ನೋಡ್ರಿ ಅವು. ಅಂದ್ರೆ ಅಷ್ಟು ಕ್ರಿಸ್ಪಿಯಾಗಿ ಕಟಿಯಾಗಿ ಮಸ್ತಾಗಿ ಆಗ್ಯಾವ್ರಿ. ನೀವು ಚಕ್ಕಲಿ ಅಂತ ಮಾಡಿ ಬೇಜಾರಾಗಿತ್ತಂದ್ರೆ ಬೇರೆ ಸ್ನ್ಯಾಕ್ಸ್ ಎಲ್ಲ ತಿಂದು, ಅನ್ನ ಅಂತೂ ಕಾಮನಾಗಿ ಎಲ್ಲರ ಮನೆಗೆ ದಿನ ಇದ್ದಿರ್ತದೆ. ಬೇಸರ ಇತ್ತಂದ್ರೆ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ. ಮತ್ತೊಂದು ಸಲ ನಾ ಬಿಟ್ಟು ನೋಡ್ರಿ. ಈಗ ನೋಡ್ರಿ ಫೈನಲ್ಲಾಗಿ ನಮ್ಮದು ಕುರ್ಕುರಿ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ರೀ ಟೇಸ್ಟ್. ನಾವಂದ್ರೂ ವಾರಕ್ಕೆ ಒಂದು ಸಲ ಮಾಡ್ಕೊಂಡು ತಿಂತೇವೆ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ, ಬೇಕಂದ್ರೆ ಮಸ್ತ್ ಇರ್ತಾವೆ ರೀ. ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್, ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನೆಲ್ಲ ರೆಸಿಪಿಗಳು ಚೆಕ್ ಮಾಡಿರಿ, ಭಾಳ ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತಾವೆ ರೀ. ಮತ್ತು ನಾಳೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಇದಕ್ಕೆ ನೋಡ್ರಿ ಉಪ್ಪು, ಖಾರ, ಮಸಾಲೆ ನೀವು ಏನೇನು ಬೇಕು ಹಾಕ್ಕೊಂಡು ಮ್ಯಾಗ ತಿಂದುಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತಾವೆ ರೀ. ಮತ್ತು ಕಡಿಮೆ ಸಮಯದಾಗ ಕಡಿಮೆ ಪದಾರ್ಥ ಒಳಗೆ ಕಡಿಮೆ ಎಣ್ಣೆ ಕಡಿಮೆ ಖರ್ಚು ಯಾವ ರೀತಿ ಮಾಡೋ ವಿಧಾನ ತೋರಿಸೇನಿ ನೋಡ್ರಿ. ಬರೀ ಅನ್ನ ಎಲ್ಲ ಯಾವಾಗ ಉಳಿದಿರ್ತದಲ್ಲ ಚೆಲ್ಲಕ್ಕೆ ಹೋಗ್ಬಿಡ್ರಿ, ಈ ಥರ ಮಾಡ್ಕೊಂಡು ತಿಂದುಬಿಡ್ರಿ. ಮತ್ತು ನಾಳೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ.